ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ಜಮೀನು ವಿವಾದ ಹಿನ್ನೆಲೆಯಲ್ಲಿ ದೇಶ ಕಾಯುವ ಯೋಧನ ಕುಟುಂಬದ ಮನೆ ಮೇಲೆ ದಾಳಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಸರ್ವೆ ನಂ. 176/1ರಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿರುವ ನಿವೃತ್ತ ಯೋಧ ಮಹಾರುದ್ರ ಬಡಿಕೆ ಅವರ ಕುಟುಂಬದ ಮನೆ ಮೇಲೆ ಕಮತೆ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ ಮತ್ತು ಮನೆಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಯೋಧನ ತಂದೆ ಸುನಿಲ್ ಬಡಿಕೆ ಅವರು ಮಾತನಾಡಿ, ನಮ್ಮ ಜಮೀನು ವಿವಾದ ಸಂಬಂಧಿಸಿದಂತೆ ವಿವಾದ ಸದ್ಯ ನ್ಯಾಯಾಲಯದಲ್ಲಿದ್ದರೂ ಕಮತೆ ಕುಟುಂಬದವರು ಏಕಾಏಕಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಿವಾನಂದ ಅಪ್ಪಾಸಾಬ ಕಾಮತೆ ಕುಟುಂಬ ಹಾಗೂ ಸುನೀಲ ಬಡಿಕೆ ಕುಟುಂಬದ ಮಧ್ಯೆ ಈ ಜಮೀನು ವಿಚಾರವಾಗಿ ಹಲವು ವರ್ಷಗಳಿಂದ ಗಲಾಟೆ ನಡೆಯುತ್ತಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಸಂಬಂಧ ಖಡಕಲಾಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ದೂರು ನೀಡಿದರೂ ಸಮರ್ಪಕ ಕ್ರಮ ಕೈಗೊಳ್ಳಲಾಗುತ್ತಿಲ್ಲವೆಂದು ಯೋಧನ ಕುಟುಂಬ ಆರೋಪಗಳನ್ನು ಇನ್ನೂ ಹಿಡಿದಿಲ್ಲ ಮತ್ತು ಆರೋಪಿಗಳು ಹೊರಗಡೆ ತಿರುಗಾಡುತ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕುಟುಂಬಕ್ಕೆ ತಕ್ಷಣ ರಕ್ಷಣೆ ಒದಗಿಸಬೇಕು ಎಂದು ಸುನೀಲ ಬಡಿಕೆ ಮಾಧ್ಯಮಕ್ಕೆ ಮನವಿ ಸಲ್ಲಿಸಿದ್ದಾರೆ. ಯಾವ ಸರ ಇವು ನಮ್ಮ ಮನೆಯಾಗಲಿ ಉತ್ತಾರ ಆಗಲಿ ಹೊಲದ್ದು ಆಗಲಿ ನಮ್ಮ ಅಪ್ಪಗಳ ಪೆನ್ಷನ್ ಬುಕ್ ಆಗಲಿ ಎಲ್ಲ ಸುಟ್ಟು ಹೋಗ್ದಾರ್ರಿ. ಆ ಗೌರ್ಮೆಂಟ್ದು ಕಾಗದ ಪತ್ರ ಏನೇನು ಕೊಟ್ಟಿದಾರ ಅದು ಗೌರ್ಮೆಂಟ್ ನಮ್ಗೆ ಭರಿಸಿ ಕೊಡಬೇಕು. ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡಬೇಕು. ಗೌರ್ಮೆಂಟ್ ಕಡೆನವ್ರು ಕಳಕಳಿ ವಿನಂತಿ ಮಾಡ್ತೇನೆ ರೀ ಸರ್. ಫಸ್ಟ್ದಾಗಿ ನಮ್ಮ ಖಡಕ್ಲಾಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಫಿರ್ಯಾದಿ ಆತ ಟೈಮ್ಗೆ ನಾನು ಕೊಟ್ಟೇನಿ ರೀ. ಇದಾಗ ಕೊಟ್ಟೇನಿ ರೀ. ಎಷ್ಟು ವರ್ಷದಿಂದ ಆಗಿತ್ರಿ? ಎಷ್ಟು ವರ್ಷದಿಂದ ಆಗಿತ್ತು? ಇಲ್ಲಿ ಮೊನ್ನೆ ಆಗಿತ್ರಿ ಸರ್. ಅಕ್ಟೋಬರ್ 5 ತಾರೀಕು ಕೊಟ್ಟೇನ್ರಿ ಸರ್. ಇದು ತಹಶೀಲ್ದಾರ್ ಆಫೀಸ್ ಕೊಟ್ಟೇನ್ರಿ. ಹಾಗೆ ನಮ್ಮ ಚಿಕ್ಕೋಡಿ DYSP ಆಫೀಸ್ ಕೊಟ್ಟೇನ್ರಿ. ಗೃಹ ಮಂತ್ರಿ ಕೊಟ್ಟೇನ್ರಿ. ಜಿಲ್ಲಾ ನಮ್ಮ SP ಆಫೀಸ್ ಕೊಟ್ಟೇನ್ರಿ. ಅವ್ರದ್ದು ಯಾವುದೋ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ ಸರ್. ನಮ್ಗೆ ಜೀವ ಬೆದರಿಕೆ ಐತಿ, ಹಿಂಗ ನಮ್ಗೆಲ್ಲ ದಂಧೆ ಹಾಕ್ಯಾರು. 5 ತಿಂಗಳಾಯ್ತು ದಾರಿ ಬಂದ್ ಮಾಡ್ಯಾರ್ರಿ. ಪೂರ್ಣ ಎಲ್ಲ ಕಟ್ಟಿ ನಮ್ಗೆ ಕಡ್ಡಿ ಹೊಡೆದಾರ್ರಿ. ಅಂದ್ರೆ ಹಿಂಗ್ ಸರ್ಕಳಿ ಮಾಡಿದಂಗ ಮಾಡಿ ನಮ್ಗೆ ಎಲ್ಲಿ ಹೊರಗೆ ಹೋಗಕ್ ಬರ್ಬಾರ್ದು, ಯಾವ ಸ್ಟೇಷನ್ ಹೋಗಕ್ ಬರ್ಬಾರ್ದು ಹಂಗ್ ಮಾಡಿಟ್ಟಾರ. ಅವ್ರ ಮಾಡ್ಲಿ, ಅವ್ರ ಜಮೀನ್ ಇದ್ರೆ ಅವ್ರು ತಗೋಬಹುದಿತ್ತು. ಆದ್ರೆ ಅವ್ರು ಕೊಟ್ರಿ, ಯಾವ ಕೋರ್ಟ್ ಆದೇಶ ಕೊಟ್ಟು ಮತ್ತೆ ಅವ್ರು ಯಾವ ತಂಗಡಿ ವಕೀಲ್ ಅಂತ ಸರ್. ಅವ್ರ ವಕೀಲ್ ನೋಟಿಸ್ ಇಲ್ಲ. ನೀನು 28ಕ್ಕೆ ತಾರೀಕು ಆಗಿತ್ರಿ ಸರ್. ನೀವು ಮಾತಾಡ್ರಿ. 28ಕ್ಕೆ ತಾರೀಕು ಆಗಿತ್ರಿ. ರವಿವಾರ ದಿನ ಬಂದ್ ಹಿಂಗ್ ಮಾಡ್ಯಾರ. 1 ತಾರೀಕು 28ಕ್ಕೆ ತಾರೀಕು ಆಗಿತ್ರಿ. ಜಡ್ಜ್ ಇಲ್ಲಾಗಿರು. ನಮ್ಮ ವಕೀಲ್ ಅಂದ್ರು ಮುಂದಿನ ಪೇಟೆನವ್ರ ಜಡ್ಜ್ ಮೊದಲ ವಕೀಲ್ ಇಟ್ಟಿದ್ದವ್ರನ್ನ ಚೇಂಜ್ ಮಾಡಿ ಪಾಮ್ದಿನಿ ಅಂತ ವಕೀಲ್ ಇಟ್ಟಿದ್ರಿ. ಅವ್ರ ಕಡೆ ಮುಂದಿನ ಬೆಟ್ಟ ಈ ತಾರೀಕು ಮಾಡೋಣ ಅಂತ ಹೇಳಿ ಅವ್ರು ನಮ್ಮ ಅರ್ಗ್ಯುಮೆಂಟ್ ಮಾಡೋಣ. ಅರ್ಗ್ಯುಮೆಂಟ್ ಮಾಡಿದ್ಮ್ಯಾಗ ಮಾತಾಡಕ್ ಬರ್ತೈತಿ ಅಂತ ಅವ್ರ ಮಾಡ್ರಿ. ಅವ್ರ ವಕೀಲ್ ಏನಂದ್ರಿ, ಅವ್ರ ಮನೆಗೆಲ್ಲ ಕೆಡವ್ರಿ, ಅವ್ರದ್ದು ಏನೋ ಇಲ್ಲ ಅಂತ ಹೇಳ್ತಾರ್ರಿ. ಇಲ್ಲ ಅಂತ ಅಂದ್ರ ಮ್ಯಾಗ ಇವ್ರಿಗೆ ಅವ್ರು ಯಾರು ವಕೀಲ್ ಕೊಟ್ಟಾರೇನ್ರಿ, ಆ ವಕೀಲ್ ನೋಟಿಸ್ ತಂದು ಕೊಡ್ಲಿ. ಮನಿಗೂ ಅಲ್ರಿ ನಮ್ಮನ್ ಬಿ ಕೊಂದ್ ಹೋಗಿಲ್ಲ, ನಾವು ಬಿ ಸಹಾಯಕ್ ತಯಾರಿದ್ವಿ. ಹಾ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಸುನೀಲ್ ಮಹಾರುದ್ರ ಬಡಿಕೆ ಅಂತ ಸರ್. ನನ್ನ ಮಗನ ಈಗ 2 ವರ್ಷ ಆಯ್ತು ಆರ್ಮಿ ಹೋಗ್ಯಾನ ಸರ್. ನಮ್ಮ ಅಪ್ಪ 24 ವರ್ಷ ಮಾಡಿ ಬಂದನ್ರಿ. ಈಗ ನನಗೆ ಒಂದ ಹುಡುಗ ಅದನ್ರಿ. ನನ್ನ ಮಗ ಆರ್ಮಿಗೆ ಇದೇನ್ರಿ. ಅವ್ನು ದೇಶ ಸೇವೆ ಮಾಡೋದ್ ಬಿಟ್ಟು ನಮ್ಮನ್ನ ಕಾಪಾಡಕ್ ಇಲ್ಲಿ ಬರ್ತಾ ಏನ್ರಿ. ಯೋಧರ ಕುಟುಂಬದವ್ರಿಗೆ ಇವರು ಖಡಕ್ಲಾಟ್ ಬಡಿಕೆ ತೋಟದೊಳಗೆ ಬಂದ್ ಹಿಂಗ್ ಮಾಡ್ಯಾರಿ. ನಮ್ಮ ಆರ್ಮಿದಾಗ ಹುಡುಗರದವ್ರಿ. ಗೌರ್ಮೆಂಟ್ ಏನ್ ಮಾಡಿ ನಮ್ಗೆ ಜೀವದ ಧಮಕಿ ಕೊಟ್ಟು ಹೋಗ್ಯಾರಲ್ರಿ. 400 ಮಂದಿ 400-500 ಮಂದಿ ಜನ ಬರ್ತಾರ್ರಿ. ನಾವ್ 4 ಮಂದಿ 10 ಮಂದಿ ಎಲ್ಲಿ ಓಡಾಡೋದ್ರಿ. ಮತ್ತೆ ಯಾವ್ದು ಅವ್ರ ಜೀವ ಬದುಕಿ ಹಾಕಿ ನಮ್ಗೆ ಕೊಲ್ತೇವ್ ಬರ್ತೀವಿ. ನಿನ್ನೆ ನಾನು ಒಳಗೆ ಹಾಕಿ ಮಾಡ್ಕತ್ತೇನೆ. JCB ಢಕಲಾಶಿ ಮುಂದೆ ಗಾಡಿ ಹಿಡಿತೇವ್ರಿ. ಹಿಡಿರತಿ ಅಲ್ಲೇ ಮಲಗಿಲ್ರಿ. ನಾ ಅವು ಬಿ ಎಲ್ಲ ಹಿಡಿಯು ಇದಾವ್ರಿ. ಪರವಾನಗಿ ಅವ್ರ ವಕೀಲ್ ತಂಗಡಿ ಸರ್ ಯಾರು ವಕೀಲ್ ಕೊಟ್ಟಾರ್ತಾರಿ. ಅವ್ರ ವಕೀಲ್ ಕೊಟ್ಟಿರಿ ಬಿ ನೋಟಿಸ್ ಇರ್ತೈತ್ರಿ. ಅದಕ್ಕೊಂದು ಪ್ರೊಸೀಜರ್ ಇರ್ತೈತಿ. ಸ್ಟೇಷನ್ಗೆ ತಿಳಿಸ್ಬೇಕು. ಮೇಡಮ್ ಬಿ ನಮ್ಮ ಖಡಕ್ಲಾಟ್ ಸ್ಟೇಷನ್ ಮೇಡಮ್ ಬಿ ಹೇಳ್ರಿ. ಆ ಪ್ರಕಾರ ಪ್ರೊಸೀಜರ್ ಇರ್ತಿಯಪ್ಪ. ಪ್ರೊಸೀಜರ್ ಪ್ರಕಾರ ನಿಮ್ಗೆ ಇವ್ ಬರ್ಬೇಕು, ಬೇಲಿಪ್ ಬರ್ಬೇಕು. ಬೇಲಿಪ್ ಬಂದು ನೋಟಿಸ್ ನಮಗೆ ಕೊಡ್ಬೇಕು. ನಾವು ಎಲ್ಲಾ ಕಡೆ ಅವ್ರ ಮನಿಗೆ ಒಟ್ಟು ಹೇಳಿರ್ತೀವಿ. 3 ತಿಂಗಳು ಏನಾರ ಅಂದ್ಕೋತ ರೀಸನ್ ಐತ್ರಿ, ಟೈಮಿಂಗ್ ಐತಿ. ಸಡನ್ಲಿ ಹೋಗಿ ಅವ್ರಿಗೆ ಮನಿ ಕಿಡಿ ಅಂತ ಯಾವ ಗೌರ್ಮೆಂಟ್ ಹೇಳಿದಿಲ್ರಿ. ಈ ಗೌರ್ಮೆಂಟ್ ನಮ್ಗೆ ಉತ್ತರ ಕೊಡ್ರಿ. ನಾವು ಜೀವ ಹಾನಿ ನಾವು ಎಲ್ಲಾ ವಿಷಯ ಕೊಡೋದು ಸತ್ ಹೋಗ್ತೇವ್ರಿ. ಇಲ್ಲಾಂದ್ರೆ ಅವ್ರು ಬಂದು JCB ಹಾಕಿ ನಮ್ಮನ್ನ ಕೊಲ್ರಿ. ನಾವು ಸಾಯಕ್ಕೂ ತಯಾರಿಲ್ಲ. 150 ವರ್ಷ ಜನ್ಮ ಮಾಡಿ ನಿನ್ನ ಅವ್ರಿ ಕಬ್ಬಿಗೆ ನೀರ್ ಹಾಸಕ್ ಹೋಗಿದ್ರು. ಗಂಡ ಐತಿ 2 ಮಂದಿ ರೀ. ಬರೋ ಅಷ್ಟ್ರೊಳಗೆ ಅಜ್ಜ ಏನ ಹೊರಗೆ ತೆಗೆದು ಹೋಗದ್ರಿ. ಎಳದ್ರಿ. ನಮ್ನು ಗಂಡ ಐತಿ ಬರೋದು ಎಳಿಕತ್ತೀರಿ. ನಾವ್ ಹೇಳಿಲ್ಲ, ನಾವ್ ಇಲ್ಲೇ ಮನ್ಯಾಗ ಕುಂತೀವಿ, ನಾವು ಜೀವ ಕೊಡಾಕ ತಯಾರಿದೀವಿ, ನಮ್ಮ ಮನಿ ಹೊಂಟಿತಿ, ಇಟ್ಟೆಲ್ಲ ಲುಸ್ಕಾನ್ ಮಾಡಕೇರಿ, ನಾವು ಬದುಕಿ ಏನ್ ಮಾಡೋದ ಅತ್ತ ಕೇಳಿದ್ರು. ನಮ್ಮ ಮಗ ಮಿಲ್ಟ್ರಾಗ ಹೋಗಿದ್ರು. ನಮ್ಮ ಕಾಪಾಡಕ್ ಯಾರಿಲ್ಲ, ಊರಾಯಿನ ಮಂದಿನೂ ಇಲ್ಲ, ಪಂಚರು ಇಲ್ಲ, ನಮ್ಗೆ ಯಾರು ದಿಕ್ಕ ಇಲ್ಲ ಅಂತ ತಿಳಿದುಕೊಂಡು ನಾವು 2 ಮಂದಿ ಜೀವ ಕೊಡಕ್ಕೂ ತಯಾರು ರೆಡಿ ಆದ್ರಿ ಸರ್. 2 ನಮ್ಮ ಅತ್ತೆ ಮಾಮ ಎಕ್ಸ್ ಆರ್ಮಿ ಮಾಡ್ರಿ. ನಮ್ಮ ಅತ್ತೆನೂ ಕಾಲ್ ಹೋಗಿದವ್ರಿ. ನಮ್ಮ ಮಾಮನ ಕಾಲ್ ಚಳಿ ಆಪರೇಷನ್ ಹಾಕೊಂಡ್ರಿ. ಇಂಥ
ಹಾದಿ ಎಲ್ಲ ಬಿಟ್ರಿ ನಮ್ಗೆ ದವಾಖಾನೆ ಹೋಗಾಕು ಅವ್ರಿಗೆ ಒಯ್ಯಕ್ಕೂ ನಮಗೆ ಸಹಕಾರ ಏನಿಲ್ರಿ ಹಂಗೆ ಹೆಗಲ ಮೇಲೆ ಎತ್ಕೊಂಡು ಪಲಂಗ ಹಿಡಿದು ಹಿಂಗೂ ಹೋದು ನಾವು ದವಾಖಾನೆ ನಮ್ಮ ಅಜ್ಜನು ರಿಪೇರಿ ಮಾಡ್ಕೊಂಡು ಬಂದ್ರಿ ಸರ್ ನಮ್ಗೆ ಯಾರು ಸಹಾಯ ಮಾಡ್ಲಿಲ್ರಿ ಯಾರು ನಮ್ಮ ಮನೆಗೆ ಕೇಳಾಕು ಬರ್ಲಿಲ್ರಿ ಎಲ್ಲ ನೋಟಿಸ್ಗಳು ತಹಶೀಲ್ದಾರ್ ಆಫೀಸ್ಗೆ ಹೋಯ್ತ್ರಿ ಡಿಸಿಗೆ ಹೋಯ್ತ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತ್ರಿ ಹಿಂಗೆಲ್ಲ ಮಾಡ್ರಿ ನಮ್ಗೆ ಯಾರು ಕೇರ್ ತಗೊಲಿಲ್ರಿ ಸರ್ ಇದು 3ನೇ ಸಲ ಧಮಕಿ ಹಾಕೋದ್ರಿ ಹಿಂಗ್ರಿ ಇವಾಗ ಬಂದು ಕುಡಿಯಾಕ ನೀರು ಇಲ್ರಿ ಎಲ್ಲ ನೀರಿನು ಎಲ್ಲ ಒಡ್ ಕ್ಯಾಂಕುಗಳು ಎಲ್ಲ ಹೊಡೆದ ಸರ್ಕಾರ ಬೋರಿ ಕಮ್ತೆಗೋಡ್ರಿ ಸರ್ ಕಮ್ತೆ ಸಮಾಜ ಇವ್ರಿ ಕಮ್ತೆಗಳು 5 ಮಂದಿ ಅಂತಂಬರಿದಾರ ಅವ್ರ 5 ಮಂದಿ ಶಾಲಾ ಚಂಪಾ ಉಳ್ಕಿದವ್ರು ಊರಾಗಿದಾರ್ರಿ ಸರ್ ಎಲ್ಲರೂ ಕೂಡಿ ನಮ್ಗೆ ಜೀವ ಹಾನಿ ಎಳೆದು ಹೊರಿಕೋ ಸಾಮಾನು ಒಂದು ಸಂಸಾರ ಸಟ್ ಎಲ್ಲ ಬೀದಿಗೆ ತಂದು ಹೋಗುದ್ರಿ ಸರ್ ನಮ್ದೆಲ್ಲ ಜೀವನ ಕರ್ಸ್ಯಾರ್ರಿ ಸರ್ ವಿಡಿಯೋ ಇದಾವ್ರಿ ಅವ್ರ ಕಮ್ತೆಗೋಳ್ರಿ ವಿಷ್ಣು ಕಮ್ತೆಗೋಳ ಕಳ್ಸ್ಯಾರ್ರಿ 500 ಜನ ಕಳ್ಸ್ಯಾರ ವಿಡಿಯೋನು ಇದಾವ್ರಿ DCP 2 ಕಳ್ಸಿರ್ರಿ DCP ಎಲ್ಲ ನಮ್ಮ ಮನಿ ಕೆಡ್ಸಾಕತ್ತಾರ್ರಿ 2 ಟ್ರ್ಯಾಕ್ಟರ್ ತಂದಾರ ನಮ್ಮ ಸಾಮಾನು ಅವ್ರ ಟ್ರ್ಯಾಕ್ಟರ್ದಾಗ ಹೇರಿ ಒಯ್ಬೇಕಂತ ಅವ್ರು ತರ್ಸ್ಯಾರ್ರಿ ನಮ್ಮ ಎಲ್ಲ ಸಾಮಾನು ಓದಾರ್ರಿ 2 ಲಕ್ಷ ರೊಕ್ಕನು ಓದಾರ್ರಿ ಬಂಗಾರನು ಓದಾರ್ರಿ ನಮ್ದು ಎಲ್ಲಾರು ನಮ್ಮ ಹುಡುಗರು ಡಾಕ್ಯುಮೆಂಟ್ಸ್ ರೀ ನಮ್ಮ ಮನಿ ಕಾಗದ ಪತ್ರ ಎಲ್ಲ ಸುಟ್ಟು ಹಾಕ್ಯಾರ್ರಿ ಸರ್ ಹುಡುಗರು ನಮ್ಮರಿ ನಮ್ಮ ಅಂತಮ್ರು 12ನೇ ಎಲ್ಲ ಇದಾರ ನನ್ನ ಮಗ BSc ನರ್ಸಿಂಗ್ ಅಂತ ಮಗ ನಮ್ಮವ್ರಿ 13 ಕಲ್ತ ಆರ್ಮಿ ಆಗಿ ಅಗ್ನಿವೀರ್ ಆಗಿ ಹೋಗ್ಯಾನ್ರಿ ಸರ್ ಈಗ 2 ವರ್ಷ ಆಯ್ತ್ರಿ ಹೋಗಿದಾರ್ರಿ ಸರ್ ನ್ಯಾಯ ಸಿಗ್ಬೇಕ್ರಿ ನಮ್ಗೊಂದ್ ಇದೊಂದು ಹಂತಕ್ ಬರ್ಬೇಕ್ರಿ ಸರ್ ನಾವ್ ಇಲ್ಲಾದ್ರೂ ವಿಷ ಕುಡ್ದು ಸೈವಿಕ ಯಾರು ಇದಾರ ಸರ್ ನಮ್ ಹಿರಿಯರು ಇದಾರ್ರಿ ಹಾಕಿ ನಾವ್ ಎಲ್ಲಾರು ಹುಡುಗರ್ಗುನು ಹಾಕ್ತೇವ್ರಿ ನಮ್ ದನಾಕಾರ ಎಲ್ಲಾ ಕೊರ್ದ್ ಬಿಟ್ಟಾರ್ರಿ ಎಮ್ಮಿ ಮನೆಗಳು ಸಕಟ್ ಎಲ್ಲ DCP ಹಚ್ಚಿ ಡುಕ್ಲಶ್ ಕೊಟ್ಟಾರ್ರಿ ಸರ್ ಅವೆಲ್ಲ ಹಿಡಿಯೋ ಇದಾರ್ರಿ ನಮ್ ನೀರ್ ಕುಡಿ ಜಲಕುಂಬ ಸಕಟ್ ಹೊಡೆದಾರಿ ಸರ್ಕಾರದವ್ರು ಸವಿತಾ ಸುನಿಲ್ ಬಡಕೇರಿ ಸರ್ ನಿನ್ನ ಬಂದ್ರಿ ಅಂದ್ರೆ 200 ಮಂದಿ ಬಂದು ಇದ ಮಾಡಿ ಆ ಕಡೆ ಮಂದಿ 4-5 ಮಂದಿ ಬಂದಿರ್ರಿ ಅವ್ರು ನಮ್ಗೆ ಬಂದು ನಮ್ಗೆ ಹಾಕತ್ರಿ ಇದ ಗೆಲಿ ಬಿಡ್ರಿ ಒಂದ ಏನಾದ್ರು ನಾವು ಒಳಗೆ ಹೋಗ್ತೇವೆ ನಾವು ತೆಗಿತೇವೆ ನೀವು ಹೊರಬಿಡ್ರಿ ಅನ್ಕತ್ರಿ ಇಲ್ಲಂದ್ರೆ ನಿಮ್ಮನ್ನ ಒಳಗೆ ಹಾಕ್ತೇವೆ ನಿಮ್ಮ ಎಷ್ಟು ವಯಸ್ಸು ಎಷ್ಟಿಗೆ 75 ರೀ ಈಗ ಎಷ್ಟು ವರ್ಷ ಹತ್ತಿದ್ರಿ ನೀವು ನಿಮ್ಮ ಹಿಂದಿನ ಹಿರಿಯರು ಅವ್ರ ಹಿಂದಿನ ಹಿರಿಯರು ಭಾಳ ವರ್ಷ ಆಯ್ತಿದಾರೆ 150 ವರ್ಷ ಆಯ್ತಿದಾರೆ ಈಗ ನಮ್ಮ ಮಾಲಕರೆಲ್ಲ ಇಲ್ಲೇ ಹುಟ್ಟಿದಾರೆ ಅಚಾನಕ್ ಬಂದು ಎಲ್ಲ ಸಾಮಾನ್ಯ ಅವ್ರು ಹೊರಗೆ ಹೋಗಿದಾರೆ ಅಚಾನಕ್ ಬಂದು ಹೊಡೆದಾರೆ ಸಾಮಾನು ಜಗ್ಗಾಡೋದು 7-8 ಜನ ಕೂಡಿಸಿ ಒಳಗೆ ನಾವು ಬರಂಗಿಲ್ಲ